यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। आपने वाक्य इसकी मदद की ಪ್ರತಿಯೊಂದು ನ್ಯಾಯ ಬೆಲೆ ಅಂಗಡಿ ನ್ಯಾಯ ಬೆಲೆ ಅಂಗಡಿಯವ್ರಿಗೆ ನಾವು ಇವ್ರು ಅದಾರ ಒಬ್ಬೊಬ್ರು ಗುಂಡ ಮಂದಿ ಇಟ್ಟರು ಏನಂದ್ರೆ ನಾವು ಮಾಧ್ಯಮದವ್ರು ಸುದ್ದಿ ಮಾಡಕ್ಕಾದ್ರೆ ನಮ್ಗೆ ಫೋನ್ ಮಾಡ್ತಾರೆ ಈ ರೀತಿ ಯಾಕಾಗ್ಲ ನೀವು ಏನು ಗಮನ ಇಲ್ಲ ನಮ್ ಗಮನಕ್ಕೇನಿಲ್ಲ. ನಾವು ಕೇಳುವಂತ ಪ್ರಶ್ನೆ ನಮ್ ಗಮನಕ್ಕಂತೂ ಇಲ್ಲ. ಇದು ನಾವು ಅದರ ಸಲ ಇಲ್ಲ, ನೀವು ಸಾಕ್ಷಿ ಕೊಡ್ರಿ, ಅದು ನಾವು ಅಧಿಕಾರಿಗಳಿಗೆ ತಂದು ಅವ್ರು ಮಾಡ್ಲಿಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ ಮತ್ತೆ ನಾವು ಮ್ಯಾಗ್ನೂ ಬರಿತೀವಿ. ಇವ್ರು ಹೈಯರ್ ಫುಡ್ ಡಿಟಿನೂ ಇರ್ಲಿ, ಯಾರು ಬೇಕಾದ್ರೂ ಇರ್ಲಿ, ಅದು ಹಿಂಗ್ ಮಾಡ್ಲಾಕತ್ತಾರ ಅಂದ್ರೆ ಅದು ನಾವು ಬರದೇ ಬರಿತೀವಿ, ಅವ್ರ ಮೇಲೆ ಕ್ರಮ ಆಗೇ ಆಗ್ತೈತಿ. ಒಂದು ಎರಡನೇದು ಏನೈತಿ, ಅದ್ರ ಸಲುವಾಗಿ ನಾನು ಅವ್ರಿಗೆ ಹೇಳಿದೆ, ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು, ನೀವು ಅಲ್ಲಿ ವಿಸಿಟ್ ಮಾಡ್ಲಾಕತ್ತೀರಿ ಏನಿಲ್ಲ, ಅಲ್ಲಿ ಹೋಗಿ ನೋಡ್ಲಾಕತ್ತೀರಿ ಏನಿಲ್ಲ, ಅವಾಗ ಕಾಟಾ ಸರಿ ಕೊಡ್ಲಾಕತ್ತಾನೇನಿಲ್ಲ, ಮತ್ತು ಬ್ಲ್ಯಾಕ್ ಮಾರ್ಕೆಟ್ನೊಳಗೆ ಏನೇನ್ ಮಾಡ್ಲಾಕತ್ತಾರ, ನೀವು ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ಕೇಸ್ ನೀವು ಯಾರಿಗೆ ನ್ಯಾಯಬೆಲೆ ಅಂಗಡಿಯವ್ರಿಗೆ ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ನೀವು ಲೈಸೆನ್ಸ್ಗಳು ರದ್ದು ಮಾಡ್ರಿ ಅಂತ ಕೇಳಿ ನೆಗಳೆ ಒಂದ್ 8 ಕೇಸ್ ಮಾಡ್ಯಾರ, ಆಕ್ಷನ್ ಮಾಡಿಲ್ಲ ಅವರು. ಆದ್ರೂ ಮುಂದಿನ ಸಲ ಫುಡ್ ಡಿಡಿಗೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಯಾಕಂದ್ರೆ ಮೊನ್ನೆ ಉಸ್ತುವಾರಿ ಸಚಿವರು MP ಪಾಟೀಲ್ ಸಾಹೇಬ್ರಿಗೆ ಕೇಳ್ಯಾರಿದು ಈ ಪ್ರಶ್ನೆ, ಅವರು ಸ್ಟ್ರಿಕ್ಟ್ ಆಗಿ ತಗೊಂಡಾರ. ಇದು ಬ್ಲ್ಯಾಕ್ ಮಾರ್ಕೆಟ್ ಆಗಬಾರ್ದು, ಆಮೇಲೆ ನ್ಯಾಯಬೆಲೆ ಅಂಗಡಿಯವ್ರ ಮೇಲೆ ಮೊದಲು ಕ್ರಮ ತಗೋಬೇಕು. ಹಂಗೆ ಯಾರು ಬ್ಲ್ಯಾಕ್ ಮಾರ್ಕೆಟ್ ಮಾಡೋದು, ಯಾಕಂದ್ರೆ ಅವ್ರ ಕಡೆಯಿಂದ ಆಗ್ತಿದ್ದದು ಮತ್ತ ಅಧಿಕಾರಿಗಳಿಂದ ಆಗ್ತಿರ್ತದ. ಅದ್ರ ಸಲುವಾಗಿ ಬಹಳ ಸ್ಟ್ರಿಕ್ಟ್ ಇದ್ರ ಮೇಲೆ ಆಕ್ಷನ್ ತಗೊಳಕತ್ತಾರ ಸಾಹೇಬ್ರು. ನಾವು ಅವರಿಗೆ ಬೆನ್ನತ್ತೀವಿ. ಆಯ್ತಲ್ಲ, ನಾವು ಸರ್ ನೀವು ಸ್ಟ್ರಿಕ್ಟ್ ಆಗಿಲ್ರಿ. ನಾವು ನೋಡ್ರಿ, ಸರ್ಕಾರದ ನಮ್ಗ ಈ ಯೋಜನೆಗೆ ಅಧ್ಯಕ್ಷರನ್ನಾಗಿ ಅನುಷ್ಠಾನ ಈ ಸಮಿತಿ ಮಾಡಿದ್ದೆ ಅದ್ರ ಸಲುವಾಗಿ. ಏನಂತೀವಿ, ಯಾಕೆ ಮಾಡ್ಯಾರ ಅವರು? ಸರ್ಕಾರ ಕೊಡುವಂತ ಯೋಜನೆಗಳು ಸ್ಪಷ್ಟವಾಗಿ ಜನರಿಗೆ ತಲುಪಬೇಕು ಒಂದು, ಮತ್ತ ಅದು ದುರುಪಯೋಗ ಆಗಬಾರ್ದು. ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ನಮಗೆ ಸಮಿತಿ ರಚನೆ ಮಾಡ್ಯಾರ. ಅವರು ಅಷ್ಟು ಪವರ್ ನಮ್ಗೆ ಕೊಟ್ಟಾರ. ಅವ್ರು ಏನಾರು ಮಾಡಿದ್ರು ನಾವು ಅವ್ರ ಮೇಲೆ ಬರೀಬೇಕು, ಅವ್ರ ಮೇಲೆ ಕ್ರಮ ಆಗೇ. ಸರ್ಕಾರ ಗ್ರಾಹಕರಿಗೆ 34 ರೂಪಾಯಿ ಹಂಗ ಅಕ್ಕಿ ಕೊಡ್ತಾರೆ, ಗ್ರಾಹಕ 18 ರೂಪಾಯಿ ಮಾರ್ತಾರೆ. ಮತ್ತು ಇದರ ಲಾಸ್ ಯಾರಿಗೆ ಈಗ ಅವೇರ್ನೆಸ್ ಪಬ್ಲಿಕ್ ಒಳಗೆ ಬರ್ಬೇಕು ನೋಡ್ರಿ. ಜನಾನು ಅದು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿ. ಸರ್ಕಾರ ಯಾಕೆ ಕೊಟ್ಟದ ಅಂತಿದ್ರೆ ಬಡವ್ರು ಅದಾರ. BPL ಅಂದ್ರೆ ಏನು? ಬಡವ್ರಿಗೆ ಕೊಡ್ಲಾಗ್ತಾರ BPL ಕಾರ್ಡ್, ಹೌದಲ್ಲ? ಬಿಲೋ ಪುವರ್ ಲೈನ್. ಬಿಲೋ ಪುವರ್ ಲೈನ್ ಅಂದ್ರೆ ಅತಿ ಬಡವ್ರ ಕಾರ್ಡ್. ಅದು ಯಾಕೆ ಕೊಡ್ಲಾಗತ್ತಾರ? ಅವ್ರಿಗೆ ಶಕ್ತಿ ಇಲ್ಲ. ಅವರು ಎಷ್ಟು ದುಡಿತಾರ ಅದರಲ್ಲಿ ಉಳಿಸಿ ಅವರು ಊಟ ಮಾಡುವಂತ ಶಕ್ತಿನೂ ಉಳಿದಿರಾಗಿಲ್ಲ. ಯಾರೂ ಇಲ್ಲಿ ಈ ರಾಜ್ಯದಲ್ಲಿ ಹಸಿವಿನಿಂದ ಉಳಿಬಾರ್ದು ಅಂತ ಹೇಳಿ ಸರ್ಕಾರದ ಉದ್ದೇಶ ಮುಖ್ಯ. ಅದಕ್ಕೆ BPL ಕಾರ್ಡ್ ತಂದು ಅದರ ಮುಖಾಂತರ 10 ಕಿಲೋ ಅಕ್ಕಿ ಒಬ್ಬೊಬ್ಬರಿಗೆ 10 ಕಿಲೋ, 5 ಜನ ಇದ್ರೆ 50 ಕಿಲೋ ಕೊಡ್ತಾರೆ. ಈಗ ಅದರ ಜೊತೆ ಮತ್ತೊಂದು 5 ಕಿಟ್ ಹೇಳ್ದಲ್ಲ ನಾ, ಈಗ ಅದನ್ನು ಕೊಡ್ಲಾಕತ್ತಾರ ಸರ್ಕಾರ. ಯಾಕೆ ಕೊಡ್ಲಾಕತ್ತಾರ? ಬಡವರು ಉಪವಾಸ ಬೀಳಾಗತ್ತ ಹೇಳಿದ್ರೆ ಅವ್ರ ಉದ್ದೇಶ, ಸರ್ಕಾರ ಉದ್ದೇಶ ಇದು ಐತಿ. ಈಗ ಆ ಉದ್ದೇಶಕ್ಕೆ ಅವ್ರು ಹೋಗಿ ಅಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರ ಏನ್ ಮಾಡಕ್ ಸಾಧ್ಯ ಇಲ್ಲ. ಅವರು ವಿಚಾರ ಮಾಡಬೇಕು ಜನ. ಇಲ್ಲಿ ನಾ 18 ರೂಪಾಯಿದಿಂದ ಸಿಗ್ಲಾಕತ್ತದ, ಬ್ಲ್ಯಾಕ್ ಮಾರ್ಕೆಟ್ನಾಗ ಹೋಗಿ 24 ಮಾರ್ಕಿನ್ ಅಂದ್ರೆ ಅದೇನು? ಅದು ಜನರು ತಪ್ಪು. ಕೆಲವೊಬ್ರು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋರು ಅಕ್ಕಿ ತುಂಬ್ಕೊಂಡು ಗಾಡಿ ಹೋಗ್ತಿರ್ತಾರಲ್ಲ, ಅವಾಗ ನಾವು ಸಂಬಂಧಪಟ್ಟಿದ ಅಧಿಕಾರಿಗೆ ನಾವು ಕಾಲ್ ಮಾಡ್ತೀವಿ ಸರ್. ಅವ್ರು ಬರಂಗಿಲ್ಲ, ಅವನಿಗೆ ಫೋನ್ ಮಾಡ್ತಾನೆ, ಅವ್ರಿಗೆ ಏನಾದ್ರು ಮಾತಾಡಿ ಬಗೆಯನ್ನು ಸೆಟಲ್ ಮಾಡಿ ಕಳಿಸು, ನಾವು ಬರ್ತಾನೆ ನಾನು ನಮ್ ಜೊತೆ ಹಾಗೆ ಪತ್ರಕರ್ತರ ಜೊತೆಗೆ ನೀವೇ ಭಾಳ ಬೆನ್ನತ್ತೀರ. ಇಲ್ಲ ಸರ್, ನಿಮ್ಗೆ ಫೋನ್ ಮಾಡಿದಾಗ ನೀವು ಬರ್ತೀರಿ ನಮ್ಮ ಜಾಗದ ಬರ್ತೀವಿ. ಹಾಗೆ ಯಾರಾದ್ರೂ ಬ್ಲ್ಯಾಕ್ ಮಾರ್ಕೆಟ್ನೊಳಗ ಅನಧಿಕೃತವಾಗಿ ಗಾಡಿ ಹೋಗ್ಲಾಕತ್ತು, ಯಾರು ಇದು ಮಾಡೋದು, ನೀವು ಕರೀರಿ, ಅವ್ನಿಗೆ ಅಲ್ಲೇ ಸೀಜ್ ಮಾಡ್ಸೋಣ. ಮುಂದಿನ ಕ್ರಮ ನಾವು ಇದರ ಒಳಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ ಸರ್. ಒಂದೇ ಹೇಳತ್ತಿಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ. ಆ ಬಡವರು ಜನರ ಅಕ್ಕಿ ಯಾಕೆ ಮಾರಾಟ ಮಾಡತ್ತಂದ್ರೆ ನಿಮ್ಮ ಸಿಬ್ಬಂದಿ ಒಬ್ಬ ಪ್ರಶ್ನೆ ಐತಿ, ಸರಿಯಾಗಿ ಬರಾಕತ್ತಿಲ್ಲ ಅಕ್ಕಿ ಅಂತ. ಹೌದಾ? ಅದ್ರ ಸಂಬಂಧ ಬೇರೆ ಮಾರ್ತಾರ, ಅವ್ರು ಪಾಲಿಶಿಂಗ್ ಮಾಡಿ ಅದೇ ಅಕ್ಕಿ ಅವರು ಇಲ್ಲ ಈಗ ಮಾರಂಗಿಲ್ಲ ತಗೋರಿ ಅವ್ರು. ಯಾಕಂದ್ರೆ ಈಗ ಸಮಿತಿ ಇರ್ಲಿಲ್ಲ, ನಮ್ಗೆ ಕೇಳೋರು ಯಾರು ಇರ್ಲಿಲ್ಲ ಅವ್ರಿಗೆ. ಈಗ ಸಮಿತಿ ಐತಿ, 21 ಜನ ಇದೀವಿ ನಾವು, 4 ಜನ ಅಧ್ಯಕ್ಷರಿದ್ದೀವಿ, 18 ಜನ ಸದಸ್ಯರ. ಅಲ್ಲಿ ಇವ್ರೆಲ್ಲಾರು ಅವ್ರಿಗೆ ಗಂಟು ಬಿದ್ರೆ ಕಲಾಸ ಮಾಡ್ರಿ ಬೇಕಾದಾಗ ಮಾಡ್ರಿ, ನಾವು ಎನಿ ಟೈಮ್ ಬರ್ತೀವಿ. ನಾವು ನನ್ನ ನಂಬರ್ ಹಾಗೆ ಯಾವ್ದಾದ್ರು ಅನಧಿಕೃತವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅಕ್ಕಿ ಸಲುವಾಗಿ ಬೇರೆ ಏನೇ ದುರುಪಯೋಗ ಮಾಡ್ತಾ ಇದ್ದಾಗ
ತಾವು ನೇರವಾಗಿ ನನ್ನ ಸಂಪರ್ಕ ಮೊಬೈಲ್ ನಂಬರ್ ಆದಂಥ 7795622245 7795622245 ನೇರವಾಗಿ ನನಗೆ ಸಂಪರ್ಕ ಮಾಡಿರಿ. ತಾವೆಲ್ಲ ಜನನೂ ಸಹಕಾರ ಕೊಡ್ರಿ. ನನ್ನ ಜೊತೆ ನನ್ನ 3 ಅಧ್ಯಕ್ಷರುಗಳು ಹಾಗೂ ನನ್ನ 18 ಸದಸ್ಯರುಗಳು ತಮಗಾಗಿ ಸಾರ್ವಜನಿಕವಾಗಿ ಯಾವಾಗಲೂ ನಾವು ತಯಾರಾಗಿದ್ದೇವೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳಿದ್ದೀವಿ. ನಾವೆಲ್ಲ ಜನರಿಗಾಗಿ ಹೋರಾಟ ಮಾಡೋರು, ತಮಗಾಗಿ ಇರೋರು. ತಾವು ಬೇಕಾದಾಗ ನಮಗೆ ಕರೀರಿ, ನಾವು ನಿಮ್ಮ ಜೊತೆ ಬರ್ತೀವಿ. ಧನ್ಯವಾದಗಳು. ಅವ್ರೇನ್ ಮಾಡ್ತಾರೋ ತಮ್ಮ ಕಡೆ ಮಾಡ್ತಾರೆ 5 kg 50 ಕಿಲೋ ಅಕ್ಕಿ ಕೊಡೋದನ್ನ 5 kg ಬಿಡ್ತಾರೆ. ಅವ್ರನ್ನ ಕೇಳೋದ್ರೆ ಬೇರೆ ಬೇಡ ಇವ್ರು ಮನೆ ಸರ್ಕಾರದಿಂದ ಸರ್ಕಾರದ ಶಿಕ್ಷಣ ಕೊಡ್ಬೇಕಾದ್ರೆ ಸರ್ಕಾರಿ ನೀವು ವಿಸಿಟ್ ಮಾಡಿ ಪ್ರತಿಯೊಂದು ಈ ರೀತಿ ತೊಂದರೆ ಆಗ್ತದೆ. ಜನರು ಏನ್ ಕೇಳಬಾರ್ದು ಪ್ರಶ್ನೆ ಅವರಿಗೆ ಕೇಳಿದ್ರೆ ಜಗಳ ಮಾಡ್ತಾರೆ, ರೋಡಿಗಳಿಗೆ ಕಳಿಸ್ತಾರೆ, ಅವ್ರ ಮೇಲೆ ದರೋಡೆ ಮಾಡ್ತಾರೆ. ಈ ರೀತಿ ಪ್ರದರ್ಶನ ಮಾಡ್ರಿ, ಎರಡು ಕಡೆ ಪ್ರದರ್ಶನ ಮಾಡ್ಬೇಕು. ನಿಮ್ ಪಾಯಿಂಟ್ ಕರೆಕ್ಟ್ ಐತೆ ಅದು. ಯಾಕಂದ್ರೆ ಅಲ್ಲಿ ಸೆಟ್ಟಿಂಗ್ ಇಟ್ಟವ 50 ಜೊತೆಗೆ 45 ಕೊಟ್ರೆ ಜನ ಸುಮ್ಮೈತಾರ. ಈಗ ಬಡವರಿಗೆ ಏನ್ ಗೊತ್ತು ಹಾಕ್ತಾರ ಐತಳಪ್ಪ ಅಂತ ಹೋಗ್ತಾರ. ಬಂದಿರ್ತಾರೆ ಟೈಮಿಂಗ್ ಇರೋದಲ್ಲ, ಮನಸ್ಸಿಗೆ ಬಂದಾಗ ಚಾಲು ಮಾಡ್ತಾರೆ. ಸರ್ ನೀವು ಯಾವ ಅಂತವ್ ನಿಮ್ಗೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಶೋ ಮಾಡ್ರಿ. ಇಲ್ಲ ನೀವು ನಮ್ಮ ಸಮಿತಿಯವ್ರಿಗೆ ಕರೀರಿ, ನೀವು ಹೇಳಿದ್ರೆ ನಮ್ಗೆ ಹಚ್ಚಿರಿ, ನಾವೇ ಬರ್ತೀವಿ. ಅದು ಮುಂದೆ ಆಕ್ಷನ್ ತಗೋಸ್ತೇವೆ. ಕಮಿಟಿ ಮುಖಾಂತರ ಒಂದು ಆದೇಶ ಪಾಸ್ ಮಾಡಿ 71 ಅಂಗಡಿಗಳ CCTV ಕ್ಯಾಮೆರಾ ಅನಿವಾರ್ಯ ಐತಿ. ಇದು ಮಾಡಿ ತಿಂಗಳ ಚೆಕ್ ಮಾಡಿ ಗೊತ್ತಾಗ್ತದೆ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಸರ್ಕಾರಿ ಹೆಸರು ಜನರಲ್ಲಿ ಒಳ್ಳೆ ಉತ್ತಮ ವಾತಾವರಣ ಐತಿ, ಒಳ್ಳೆ ಇದು ಐತಿ. ಯಾಕಂದ್ರೆ ನನ್ನ ಅನುಭವದಿಂದ ಹೇಳಾಕತ್ತೀನಿ. ನಾನು ಮೊನ್ನೆ 10 ದಿನ ನಾನು ವಿಧಾನಸಭೆ ಇದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಾವು ಕೆಲಸ ಮಾಡೀವಿ. ನಾವೆಲ್ಲ ಟೀಮ್ ಮನೆಗೆ ಹೋದೀವಿ. ಆಮೇಲೆ ಜನ ಉಪಕಾರ ಸ್ಮರಣೆ ಮಾಡ್ಲಾಕತ್ತಾರ. ಬಡವರಂತರು ಅತಿ ಖುಷ್ ಅದಾರ ನಮ್ಮ ಗ್ಯಾರಂಟಿ ಯೋಜನೆ ಕಡೆಯಿಂದ. ಏನೇ ಇರ್ಲಿಪ್ಪ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮಗೆ ಒಂದು 5,000ರಿಂದ 6,000 ತನಕ ಸಿಗ್ಲಾಕತ್ತಾವ. ರೊಕ್ಕ ಅಲ್ಲ, ನಾನು ಡೈರೆಕ್ಟ್ ಹೇಳ್ತಾ ಇಲ್ಲ. ಯಾವುದೋ ಒಂದು ಯುವ ನಿಧಿ ಇರಲಿ, ಬಸ್ನೊಳಗೆ ಅಡ್ಡಾಡೋದು ಇರಲಿ, ಗೃಹಲಕ್ಷ್ಮಿ ಒಳಗೆ 2,000 ಇರಲಿ, ಇಂಥವೆಲ್ಲ ಯೋಜನೆಗಳಿಂದ ಸುಮಾರು ಒಂದು 5,000ರಿಂದ 6,000 ತನಕ ಬಡವರಿಗೆ ತುಂಬಾ ಅನುಕೂಲ ಆಗಿದೆ. ಬಡವರೆಲ್ಲ ಈ ರಾಜ್ಯದಲ್ಲಿ ತುಂಬಾ ಖುಷಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಆಶೀರ್ವಾದ ಮಾಡ್ಲಾಕತ್ತಾರ. ಮತ್ತೆ ಮೊನ್ನೆ ನಡೆದ ಬಾಗಲಕೋಟೆ ಚುನಾವಣೆ ಐತಿ, ಅದು ನಾವು 100ಕ್ಕೆ 100 ಅಲ್ಲ 100% ಗೆದ್ದೇ. इंशाल इंग्लिश मीडियम स्कूल विजयपुर। एडमिशंस ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और CCTV सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, KSB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर
जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।